ಮಾತುಗಳು ಜನರು ನಮ್ಮ ಬಗ್ಗೆ ಎಷ್ಟೆಲ್ಲ ಮಾತಾಡ್ತಾರೆ, ಮಾತಾಡಲಿ ಬಿಡಿ. ನಾವು ಹೆಮ್ಮೆ ಪಡಬೇಕು. ಯಾಕಂತಂದರೆ ನಾವು ಅವರಿಗೆ ಏನು ಅಲ್ಲ, ಹಾಗೆ ದುಡ್ಡು ಕೂಡ ಅವರಿಗೆ ಏನು ಕೊಟ್ಟಿಲ್ಲ. ಆದರೂ ನಮ್ಮ ಬಗ್ಗೆ ಏನು ಅವ್ರಿಗೆ ಅನಿಸಿದ್ದನ್ನು ಪ್ರಚಾರ ಮಾಡ್ತಾರಾ, ಮಾಡಲಿ ಬಿಡಿ, ಅದರಿಂದ ತಲೆ ಕೆಡಿಸ್ಕೋಬೇಡಿ. ಈಗ ಹಿಂದೆ ನಡೆದಿರೋದನ್ನು ನಾವು ಬದಲಾಯಿಸೋಕ್ಕಾಗಲ್ಲ. ಮುಂದೆ ಏನು ನಡೆಯುತ್ತೋ ಅದು ಕೂಡ ನಮಗೆ ಗೊತ್ತಿಲ್ಲ. ಅದನ್ನು ಬಿಟ್ಟು ಈ ಕ್ಷಣ ನಾವು ಏನು ಮಾಡ್ತಿದ್ದೀವೋ ಅದರತ್ತ ಪೂರ್ಣ ಗಮನದಿಂದ ನಾವು ನಮ್ಮ ಕಾರ್ಯಗಳನ್ನು ಮಾಡ್ತಾ ಇರಬೇಕು. ಹಾಗೆ ನಾವು ನಮ್ಮ ಮನೆ ಊಟ ಮಾಡಿ, ನಮ್ಮ ಮನೆ ನೀರು ಕುಡಿದು, ನಮ್ಮ ಜೀವಶಕ್ತಿಯಿಂದ ನಾವು ಮಾತಾಡುತ್ತಿರುವಂಥದ್ದು ಸುಮ್ಮನೆ ಇತರರಿಗೋಸ್ಕರ ಯಾಕೆ ವ್ಯರ್ಥ ಮಾಡುವುದು? ಇದು ನಮ್ಮ ಶಕ್ತಿ. ನಾವು ಮಾತಾಡೋದ್ರಿಂದನೂ ನಮ್ಮ ಶಕ್ತಿಗಳು ವ್ಯಯ ಆಗುತ್ತವೆ. ಹಾಗಾಗಿ ಇತರರು ಏನಾದರೂ ಕೇಳಿದರೆ ಅವರಿಗೆ ಉಪಯೋಗವಾಗುವಂತಹ ಮಾತುಗಳನ್ನು ಆಡಬೇಕು. ಸಾಧ್ಯವಾದಷ್ಟು ಅವರಿಗೆ ಆಗಿರಬೇಕು. ಸುಮ್ಮನೆ ಅದನ್ನು ಬಿಟ್ಟು ಅವ್ರ ಬಗ್ಗೆ ಇವ್ರ ಬಗ್ಗೆ ಅವ್ರು ಹಿಂಗೆ ಇವ್ರು ಹಿಂಗೆ ಅಂತ ಯಾಕೆ ಸುಮ್ಮನೆ ನಾವು ನಮ್ಮನೆ ಊಟ ಮಾಡಿ ಇವ್ರ ಬಗ್ಗೆ ಮಾತಾಡಬೇಕು ಅಂತ. ಹಾಗೆ ನಾವು ಈ ಮಾತುಗಳನ್ನೇ ನಮ್ಮ ಸ್ವಂತ ಜೀವನಕ್ಕೆ ಆದರ್ಶಿಸಿಕೊಂಡು ನಾವು ಇನ್ನು ಹೇಗಿರಬೇಕು, ಮುಂದೆ ಹೇಗೆ ಬದುಕಬೇಕು, ಹೇಗೆ ಬಾಳಬೇಕು, ಈ ಕ್ಷಣ ನಾವು ಏನು ಮಾಡಬೇಕು ಅನ್ನುವಂತಹ ಮಾತುಗಳು ನಾವು ನಮ್ಮ ಬಗ್ಗೆನೇ ಯೋಚನೆ ಮಾತಾಡ್ತಾ ನಾವು ನಮ್ಮ ಬಗ್ಗೆನೇ ಪರಿಪೂರ್ಣಯುತವಾಗಿ ಒಂದು ಆದರ್ಶಯುತವಾದ ಜೀವನ ನಡೆಸೋಕೆ ಸಿದ್ಧವಾಗಿಸಿಕೊಂಡ್ರೆ ಇದೇ ನಮ್ಮ ಜೀವನಕ್ಕೆ ಏಳಿಗೆ ಆಗುವಂಥದ್ದು. ಸುಮ್ಮನೆ ಇವ್ರ ಬಗ್ಗೆ ಮಾತಾಡೋದ್ರಿಂದ ನಮಗಾಗಲಿ ಅಥವಾ ಬೇರೆಯವರು ನಮ್ಮ ಬಗ್ಗೆ ಮಾತಾಡೋದ್ರಿಂದ ಅವರಿಗಾಗಲಿ ಏನು ಲಾಭ ಇಲ್ಲದೆ ಇರುವಂಥದ್ದು. ಇಂತಹ ಅಸಂಬದ್ಧಗಳು ಬೇಡ ಎಂಬುವಂತಹ ಮಾತು ನಾನು ನಿಮಗೆ ತಿಳಿಸಿಕೊಡುವಂಥದ್ದು.